ಆಗಿದೆ. ಓಕೆ, ಆದರೆ ಅದು ನಾನಲ್ಲ, ಇವರೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡೋದು RP ಇದಲ್ಲ, ಪ್ರಾಸಿಕ್ಯೂಷನ್ DRI ಇದು. ಹೌದು, ನೀವು ಮಾಡಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ನಾನೇ ಮಾಡಿದೆ ಅಂತ ಹೇಳ್ಬಿಟ್ಟು ನೀನು ಪ್ರೂವ್ ಮಾಡಬೇಕು. ನಾನು ಸೈಲೆಂಟ್ ಆಗಿರ್ತೀನಿ, ನನಗೆ ಹಾಕಬೇಕು. ನೀನು ತಾನೇ ಕೇಸ್ ಹಾಕಿರೋದು, ಮಾಡು. ನಂದು ಇಲ್ಲೊಂದು ಪ್ರಶ್ನೆ ಇದೆ. ಈಗ ದುಬೈನಿಂದ XYZ ಚಿನ್ನ ಒಡವೆ ಮೂಲಕ ನಾವು ತರಬಹುದು ಅಂತಂದರೆ ಗಟ್ಟಿ ಮೂಲಕ ತಂದಿಲ್ಲ ಅಂತ ಅಂದ್ಕೊಳ್ಳಿ. ದುಬೈನಲ್ಲಿ ಎಲ್ಲಿ ಪರ್ಚೇಸ್ ಮಾಡಿದ್ರು ಅಂತ ದುಬೈಗೆ ಒಂದು ಎನ್ಕ್ವೈರಿ ಟೀಮ್ ಹೋಗಂಗಿಲ್ವಾ? ಸರ್ ಹೋಗ್ಬೋದು, ಆದರೆ ಆರೋಪಿ ಬಾಯಿ ಬಿಡಬೇಕಲ್ಲ, ನಾನು ಎಲ್ಲಿಂದ ತಂದೆ ಅಂತ ಹೇಳ್ಬಿಟ್ಟು. ಆರೋಪಿ ನಾನು ಇಂಥ ಜಾಗದಿಂದ ಇಂಥ ವ್ಯಕ್ತಿ ಕೊಟ್ಟ ಅಂತ ಹೇಳಿದರೆ ಆಯಿತಾ, ಆವಾಗ ಅಲ್ಲಿನ ಆರೋಪಿ ಅಂದರೆ ಆ ದೇಶದ ಆರೋಪಿ ಓಕೆ ಇರ್ತಾನೆ, ಅವನನ್ನು ಭಾರತದಲ್ಲಿ ತನಿಖೆಗೆ ಒಳಪಡಿಸ್ಬೇಕಾ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಬರುತ್ತೆ. ಓಕೆ, ಭಾರತದ ವ್ಯಕ್ತಿ ಅಲ್ಲೇ ಇದ್ದು ಅಪರಾಧ ಮಾಡಿದರೆ ಅವ್ರನ್ನ ಇಲ್ಲಿಗೆ ನಾವು ಕರ್ಕೊಬರ್ಬೋದು, ಕರೆಕ್ಟ್, ಅರೆಸ್ಟ್ ಮಾಡಿಕೊಂಡು. ಆದರೆ ಒಂದು ದುಬೈ ವ್ಯಕ್ತಿ, ಮೂಲತಃ ದುಬೈ ವ್ಯಕ್ತಿ, ಅಲ್ಲಿನ ನಾಗರಿಕ ಅಲ್ಲಿ ತಪ್ಪು ಮಾಡಿದರೆ ಅಲ್ಲಿನ ಕಾನೂನು ಅವರಿಗೆ ಅಪ್ಲೈ ಆಗುತ್ತೆ ಹೊರತು ಭಾರತದ ಕಾನೂನು ಅಪ್ಲೈ ಆಗಲ್ಲ. ಓಕೆ, ಸೊ ಹಾಗಾಗಿ ಯಾವ ಕಾನೂನು ಅಪ್ಲೈ ಆಗೋದಕ್ಕೇ ನಾವು ಹೋಗ್ಬಿಟ್ಟು ಕರ್ಕೊಬರಲ್ಲ. ನಿಮಗೆ ನೋಡ್ಬೋದು ಹಲವಾರು ಕೇಸ್ಗಳಲ್ಲಿ. ಸೊ ಮೊನ್ನೆ ಅಷ್ಟೇ ಲಲಿತ್ ಮೋದಿ ಅವರಿಗೆ ಒಂದು ಕಂಟ್ರಿ ಇಲ್ಲ, ನಾನು ನಿಮಗೆ ಪಾಸ್ಪೋರ್ಟ್ ಕೊಡಲ್ಲ ಅಂತಬಿಟ್ಟು ಕ್ಯಾನ್ಸಲ್ ಮಾಡಿದೆ, ವಾಪಸ್ ಇಂಡಿಯಾಗೆ ಹೋಗು ಅಂತ ಹೇಳ್ಬಿಟ್ಟು. ಅವ್ರನ್ನ ಇವಾಗ ಕರ್ಕೊಬರ್ಬೇಕು ಅಂದ್ರೆ ನಮ್ಮ ಸಿಟಿಸನ್ನೇ ಕರ್ಕೊಬರೋಕ್ಕೆ ನಾವು ಎಷ್ಟು ಕಷ್ಟಪಡ್ತಿದ್ದೀವಿ. ಕರೆಕ್ಟ್. ಅಂಥದ್ರಲ್ಲಿ ಯಾವುದೋ ದೇಶದ ಬೇರೆ ದೇಶದ ನಾಗರಿಕರನ್ನ ನಾವು ಕರ್ಕೊಬರ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯವಾಗದ ಮಾತು. ಹಾಗಾಗಿ ಅವರು ಬಾರ್ಡರ್ ದಾಟ್ ಹೋಗಲ್ಲ ಇನ್ವೆಸ್ಟಿಗೇಷನ್ ಅವರು. ಓಕೆ, ಏನಿದ್ರು ಇಲ್ಲೇನೆ ಏರ್ಪೋರ್ಟ್ ಒಳಗಡೆ ಪ್ಲೇನ್ ಬಂತು, ಇಳೀತು, ಇಷ್ಟೊತ್ತಿಗೆಲ್ಲ ಎಂಟ್ರಿ ಆದ ಅಂತ ಹೇಳಿ. ನಾನು ಕೇಳೋದಿಲ್ಲಿ, ಈಗ ದುಬೈನಲ್ಲಿ ಇಂಥ ಹೋಟೆಲ್ ಇದ್ರಂತೆ, ಗ್ರ್ಯಾಂಡ್ ಹಯಾತ್ ಹೋಟೆಲ್ ಅಂತೆ, ಅಲ್ಲಿ ಜೊತೆಗೆ ನಾವೇನು ಎಲೆಕ್ಟ್ರಾನಿಕ್ ಡಿವೈಸ್ ವಶಪಡಿಸ್ಕೊಂಡ್ಬಿಟ್ಟಿದ್ದೀವಿ, ಮೊಬೈಲ್ ವಶಪಡಿಸ್ಕೊಂಡ್ಬಿಟ್ಟಿದ್ದೀವಿ, ಲ್ಯಾಪ್ಟಾಪ್ ಸಿಕ್ಬಿಟ್ಟಿದೆ ನಮಗೆ, ಅದ್ರಲ್ಲಿ ಕರೆಗಳು ನಾವು ಚೆಕ್ ಮಾಡಿಬಿಡ್ತೀವಿ. ಇದು ಮಾಮೂಲಿ, ಯಾವುದೇ ಕೇಸ್ ಆಗಲಿ ವಾಟ್ಸಪ್, ಫೇಸ್ಬುಕ್, ಈ ಮೊಬೈಲ್ ಫೋನ್, ಕರೆ ವಿವರಗಳು ಜೊತೆಗೆ ಲ್ಯಾಪ್ಟಾಪ್, ಇದರಿಂದ ಏನೋ ತನಿಖೆ ಮಾಡಿ ನಾವು ಮುಗಿಸ್ಬಿಡ್ತೀವಿ ಅನ್ನೋ ಥರ ಹೋಗ್ತಾರಲ್ಲ, ಧಾವಂತದಲ್ಲಿ ಇರ್ತಾರಲ್ಲ, ಅದು ಹೇಗೆ ಅಂತ, ಅದು ಸಾಧ್ಯವಾಗುತ್ತಾ ಅದರಿಂದ? ಸರ್, ನೀವು ಇಲ್ಲಿ ವಶಪಡಿಸ್ಕೊಂಡಿದ್ದೀವಿ ನಾವು ಆರೋಪಿನ. ಓಕೆ, ಆರೋಪಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳು ಏನಾರ ಬೇರೆ ದೇಶದಲ್ಲಿ ಇದ್ದರೆ, ಇವರ ಹೆಸರಲ್ಲೇ ಹೋಟ್ಲ್ ಏನಾರು ರಿಸರ್ವ್ ಆಗಿದ್ದರೆ, ಆ ದಾಖಲಾತಿಗಳು ಅವಶ್ಯಕತೆ ಇದ್ರೆ ತನಿಖೆಗೆ, ಅಂಥ ಸಂದರ್ಭದಲ್ಲಿ ಇಲ್ಲಿಂದ ಪರ್ಮಿಷನ್ ತಗೊಂಡು ನಾವು ದುಬೈಗೆ ಪ್ರಯಾಣ ಮಾಡಿ ಅಲ್ಲಿರ್ತಕ್ಕಂಥ ಐಟಮ್ನ ವಿತ್ ದಿ ಕನ್ಸೆಂಟ್ ಆಫ್ ದೇರ್ ಕಂಟ್ರಿ ಅವ್ರದ್ದು ಆರ್ಟಿಕಲ್ನ ಸೀಸ್ ಮಾಡ್ಕೊಬರ್ಬೇಕಾಗತ್ತೆ. ಓಕೆ, ಸೊ ಈ ಕೇಸಲ್ಲಿ ಇವರಿಗೆ ಸಂಬಂಧಪಟ್ಟಂತಹ ವಸ್ತುಗಳು ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ ಯಾವ್ದು ಕಂಡು ಬಂದಿದೆ ಅಂತ ಹೇಳ್ಬಿಟ್ಟು ಅವಶ್ಯಕತೆ, ಅದು ಹೇಳೋದು ಬೇರೆ, ಅದು ಕೇಸಿಗೆ ಅವಶ್ಯಕತೆ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡೋದು ಬೇರೆ. ಇವಾಗ ನೀವು ದುಬೈಗೆ ಹೋದರೆ ಯಾರು ನಾರ್ಮಲಿ ವಾಟ್ಸಪ್ ಯೂಸ್ ಮಾಡಲ್ಲ, ಅಂದರೆ ಬೇರೆ ಆ್ಯಪ್ಸ್ ಇದೆ, ಅದು ಟೆಲಿಫೋನ್ ವರ್ಕೌಟ್ ಆಗಲ್ಲ ನಿಮಗೆ ವಾಟ್ಸಪ್ಪಲ್ಲಿ. ಸೊ ಬೇರೆ ಆ್ಯಪ್ಗಳಿಂದ ನಿಮಗೆ ಕಾಲ್ ವರ್ಕೌಟ್ ಆಗುತ್ತೆ. ಇಲ್ಲಾಂದರೆ ರೆಗ್ಯುಲರ್ ಕಾಲ್ ರೋಮಿಂಗ್ನ ನೀವು ತೊಗೊಂಡಿರಬೇಕು, ಅವಾಗ ಮಾತ್ರ ಕೆಲಸ ಆಗುತ್ತೆ. ಸೊ ಹಾಗೇನೆ ಈ ಪ್ರಕರಣದಲ್ಲಿ ರಣ್ಯಾ ರಾವ್ಗೆ ಸಂಬಂಧಪಟ್ಟಂತಹ ದಾಖಲಾತಿಗಳು ಏನಾದ್ರು ದುಬೈನಲ್ಲಿ ಇದ್ದರೆ, ಅದು ಈ ಕೇಸಿನ ತನಿಖೆಗೆ ಅವಶ್ಯಕತೆ ಇದ್ದರೆ, ಅಲ್ಲಿರ್ತಕ್ಕಂಥ ಯಾವ ಜಾಗದಲ್ಲಿ ಇಟ್ಟಿದ್ದಾರೆ ಅದು ಇವರಿಗೆ ಸಂಬಂಧಪಟ್ಟಿದ್ರೆ, ಅಂಥ ಸಂದರ್ಭದಲ್ಲಿ ವಿತ್ ದಿ ಪರ್ಮಿಷನ್ ಆಫ್ ದಿ ಅದರ್ ಕಂಟ್ರಿ ದೇ ಕ್ಯಾನ್ ಗೋ ಆ್ಯಂಡ್ ಇಫ್ ಇಟ್ ಇಸ್ ರಿಕ್ವೈರ್ಡ್ ದೇ ಕ್ಯಾನ್ ಸೀಸ್, ಸಿನ್ಸ್ ಇಟ್ಸ್ ಎ ಥಿಂಗ್, ಆರ್ಟಿಕಲ್, ಇಟ್ಸ್ ಎ ಮೆಟೀರಿಯಲ್ ಆಬ್ಜೆಕ್ಟ್. ಹಾಗಾಗಿ ಇಟ್ ಡಿಪೆಂಡ್ಸ್ ಕೇಸ್ ಟು ಕೇಸ್. ಫೈನ್, ಈಗ ಮನೆಗೆ ಹೋಗಿದ್ವಿ, ರಣ್ಯಾರಾವ್ ಮನೆಯಲ್ಲ ನಾವೆಲ್ಲ ಸೀಸ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ, KG ಗಟ್ಟಲೆ ಅಲ್ಲೂ ಚಿನ್ನ ಸಿಕ್ಕಿದೆ ನಮಗೆ, ಕೋಟಿ ಗಟ್ಟಲೆ ದುಡ್ಡು ನಮಗೆ ಸಿಕ್ಕಿದೆ, ಇದೊಂದು ಭಾಗ. ಈ ರಣ್ಯಾರಾವ್ ಕಡೆಯಿಂದ ಸುಮಾರು 4,83,00,000 ರೂಪಾಯಿಗಳಷ್ಟು, ಅಥವಾ 4.25 ಕೋಟಿ ಅಂತ ಅಂದ್ಕೊಳ್ಳಿ, ಅಷ್ಟು ಹಣ ಈ ದೇಶಕ್ಕೆ ತೆರಿಗೆ ವಂಚನೆ ಆಗಿಬಿಟ್ಟಿದೆ, ಸುಂಕ ವಂಚನೆ ಆಗಿದೆ ಅಂತ ಒಂದು ಆರೋಪ ಬರ್ತಾ ಇದ್ದಿಲ್ಲ. ಇದನ್ನು ಹೇಗೆ ಹೇಳೋದು, ಈಗ ಇದನ್ನು ವಸೂಲಿ ಮಾಡೋದು ಹೇಗೆ? ಸರ್, ಇವಾಗ ಏನು ಸೀಸ್ ಮಾಡಿರ್ತಾರೆ, ಓಕೆ, ಆ ಸೀಸ್ ಮಾಡಿರ್ತಕ್ಕಂಥದ್ದು ಇಲ್ಲಿಗಲ್ ಅಂತ ಹೇಳಿದರೆ, ನಾವು ಲೀಗಲ್ ವಸ್ತುವಿಗೆ ನಾವು ತೆರಿಗೆ ಕಟ್ತೀವಿ. ನಾನು ಇವತ್ತು 1 ಕೋಟಿ ಹಣವನ್ನು ಕತ್ಕೊಂಡು ಬರ್ತೀನಿ ಬ್ಯಾಂಕಿಂದ, ಓಕೆ, ಆ ಕತ್ಕೊಂಡು ಬಂದಿರತಕ್ಕಂಥ ಹಣನ ಮತ್ತೆ ನೀವು ಸೀಸ್ ಮಾಡ್ತಾರೆ, ಪೂರ್ತಿ ಹೋಗುತ್ತೆ. ಟ್ಯಾಕ್ಸ್ ಕಟ್ತೀನಿ ನಾನು, ಇಲ್ಲ ನಾನು ಇವಾಗ ಟ್ಯಾಕ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು 1 ಕೋಟಿ ನಾನು ಹಣನ ವಾಪಸ್ ತಗೊಳಕ್ಕಾಗಲ್ಲ, ಹೇಳಿ ಕೇಳಿ ಕದ್ದಿರೋದು. ಸೊ ಅದು ಗೌರ್ಮೆಂಟಿಗೆ ಹೋಗುತ್ತೆ. ಹಾಗೆ ಗೌರ್ಮೆಂಟ್ ಕೂಡ ನೀನು ಕದ್ದಿರೋ ಐಟಮ್ಗೆ ನೀನು ಟ್ಯಾಕ್ಸ್ ಕಟ್ಟು ಅಂತ ಕೇಳಲ್ಲ. ಕರೆಕ್ಟ್. ಸೊ ಸೇಮ್ ಪ್ರಿನ್ಸಿಪಲ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ.
ನೀವೇನಾರ ಇದೆಲ್ಲ ಕೂಡ ಇಲ್ಲಿಗಲ್ ಅಂತ ಆದರೆ IT ಇನ್ ಬಿಟ್ವೀನ್ ನೋಟಿಸ್ ಕೊಡ್ಬೋದು. ಓನ್ಲಿ ಫಾರ್ ದಿ ಪರ್ಪಸ್ ಟು ಅಸರ್ಟೈನ್ ವೆದರ್ ದಿಸ್ ಗೋಲ್ಡ್ ಈಸ್ ಅಬ್ಸಲ್ಯೂಟ್ ಪ್ರಾಪರ್ಟಿ ಆಫ್ ದಿ ಸೋ ಅಂಡ್ ಸೋ ಪರ್ಸನ್ ಆರ್ ನಾಟ್ ಅಂತ ಹೇಳ್ಬಿಟ್ಟು. ಇಫ್ ದೇ ಕ್ಲೇಮ್ ಎಸ್ ಇಟ್ ಈಸ್ ಅಬ್ಸಲ್ಯೂಟ್, ದೆನ್ ದಿ ಕೋರ್ಟ್ ದ ಅಥಾರಿಟಿ ವಿಲ್ ಇಶ್ಯೂ ಎ ನೋಟಿಸ್ ಟು ಜಸ್ಟಿಫೈ ವಿತ್ ದಿ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ. ಓಕೆ, ನೀನು ರಿಟರ್ನ್ಸಲ್ಲಿ ಏನಾರು ತೋರಿಸಿದ್ಯಾ, ಡಿಕ್ಲೇರ್ ಮಾಡಿದ್ಯಾ, ಎಷ್ಟು ಚಿನ್ನ ಇದೆಯಾ ಅಂತ ಹೇಳ್ಬಿಟ್ಟು, ನೀನು ಕ್ಯಾಶ್ ಬ್ಯಾಲೆನ್ಸ್ ಇಷ್ಟಿದೆ ಅಂತ ಹೇಳ್ಬಿಟ್ಟು ಏನಾರು ಡಿಕ್ಲೇರ್ ಮಾಡಿದ್ಯಾ. ಸೊ ಇದೆಲ್ಲ ಕ್ವಶನ್ಸ್ ಬರುತ್ತೆ. IT ನೋಟಿಸ್ ಕೊಡ್ಬೋದು, ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಬಟ್ ಡಿಪೆಂಡ್ಸ್ ಹೌ ದೇ ಟೇಕ್ ದಿ ಡಿಫೆನ್ಸ್ ಅಂತ ಹೇಳ್ಬಿಟ್ಟು. ಇಫ್ ದೇ ಆರ್ ಡಿಕ್ಲೇರಿಂಗ್ ಎಸ್ ಇಟ್ ಇಸ್ ದೇರ್ ಅಬ್ಸಲ್ಯೂಟ್ ಅಸೆಟ್, ದೆನ್ ದಿ IT ವಿಲ್ ಕಮ್. ಓಕೆ, ಇಫ್ ದೇ ಕ್ಲೇಮ್ ಇಟ್ ಇಸ್ ನಾಟ್ ದೇರ್ ಪ್ರಾಪರ್ಟಿ, ದೆನ್ ಇಟ್ ಇಸ್ ಓನ್ಲಿ ಕಾನ್ಫಿಸ್ಕೇಷನ್ ಅಷ್ಟೇ. ರನ್ಯಾ 14 kgಗಿಂತ ಹೆಚ್ಚಿನ ಚಿನ್ನವನ್ನು ದುಬೈಯಿಂದ ತಂದಿದ್ದು ನಿಜ ಅಂತ DRI ಈಗ ಪ್ರೂವ್ ಮಾಡಬೇಕು. ಫಸ್ಟ್ ಪಾಯಿಂಟ್ ಅವ್ರದ್ದು. ಈ ಹೆಣ್ಣುಮಗಳೇ ತಂದಿರೋದು, ತೆರಿಗೆ ವಂಚನೆಯೂ ಆಗ್ತಾ ಇದೆ ಇಲ್ಲಿ, ಪ್ರೋಟೋಕಾಲ್ ಉಲ್ಲಂಘನೆಯನ್ನು ಮಾಡಲಾಗಿದೆ ಇಲ್ಲಿ, ಪ್ರೋಟೋಕಾಲ್ ದುರ್ಬಳಕೆ. ಯಾರು ಅವ್ರ ತಂದೆಗೆ ಪ್ರೋಟೋಕಾಲ್ ಇಲ್ಲ ಅಲ್ಲಿ. ಹೌದು, ಅವ್ರ ತಂದೆಗೆ ಪ್ರೋಟೋಕಾಲ್ IPS ಅಂತ ಹೇಳ್ಕೊಂಡು ಇನ್ನು ಜನರಿಗೆ ಗೊತ್ತಲ್ಲ. ಹೌದು, ತೀರಾ ಇಷ್ಟೆಲ್ಲ ಪಟ್ಟಿ ಇಟ್ಕೊಂಡು ಚೆಕ್ ಮಾಡೋರು ಯಾರಿದ್ದಾರೆ ಏರ್ಪೋರ್ಟಲ್ಲಿ? ಹೌದು. IPS ಅಂದ್ಬಿಟ್ರೆ IPS IAS ಅಂತಪ್ಪ, ದೊಡ್ಡ ಪೊಲೀಸ್ ಅಂತೆ ಬಿಟ್ಬಿಡ್ತಾರಲ್ಲಿ. ಸೊ ಹೀಗಿದ್ದಾಗ DRI ಮುಂದೆ ಇರ್ತಕ್ಕಂಥ ಸವಾಲೇನು? ಆಯ್ತಪ್ಪ, 14 kg ಚಿನ್ನ ಬಂದಿದೆ, ಲೆಟ್ ಅಸ್ ಅಸ್ಯೂಮ್. ಇನ್ನೂ ಕೋರ್ಟ್ ತೀರ್ಪು ಬರಲಿ, ರನ್ನಿಯಾಗಿ ಸೇರಿದ್ದ, ತಂದಿದ್ಲ, ಬ್ಯಾಂಡೆಡಲ್ಲಿ ತಂದಿದ್ಲ, ಬ್ಯಾಗಲ್ಲಿ ತಂದಿದ್ಲ, ಇಲ್ಲ ಚಪ್ಪಲಿಯ ಹಿಮ್ಮಡಿ ಭಾಗದಲ್ಲಿ ಅಡಗಿಸಿಟ್ಕೊಂಡ್ಬಂದಿದ್ಲ, ಅದು ಬೇರೆ ವಿಚಾರ. ಇದು DRI ಮುಂದೆ ಇರೋ ಸವಾಲೇನು? ಫಸ್ಟ್ ಸವಾಲು ನೋಡಿ, DRI ಮುಂದೆ ಸವಾಲಿರ್ತಕ್ಕಂಥದ್ದು ಇದು ಏನು ವಶಪಡಿಸ್ಕೊಂಥ ಚಿನ್ನ, ಇದು ಇಲ್ಲೀಗಲ್ ಆಗಿ ಇವ್ರು ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡೋದು. ಎರಡನೇದು, ಇದರಿಂದ ಅವರಿಂದ ಎಷ್ಟು ಸುಂಕ ನಷ್ಟ ಆಗಿದೆ. ಓಕೆ, ಆಯಿತಾ. ಎರಡು, ಆ ಸುಂಕ ನಷ್ಟ ಬರೋದು ನಾನು ಹೇಳಿದ್ರೆ ಇದು ಕದ್ದಿರೋ ಮಾಲ್ ಆಗಿಲ್ಲ ಅಂತ ಹೇಳಿದರೆ ಮಾತ್ರ. ಸಿನ್ಸ್ ದೇ ಆರ್ ಕಾನ್ಫಿಸ್ಕೇಟಿಂಗ್ ದಿ ಹೋಲ್ ಪ್ರಾಪರ್ಟಿ, ಆಯಿತಾ, ಇಟ್ ಇಸ್ ಅಬ್ಸಲ್ಯೂಟ್ ಪ್ರಾಪರ್ಟಿ ಆಫ್ ದಿ ಸ್ಟೇಟ್. ಓಕೆ, ನೀವೇನು ಟ್ಯಾಕ್ಸ್ ಕಟ್ಟಿದ್ರೆ ಯು ಆರ್ ಸಪೋಸ್ ಟು ಗಿವ್ ಬ್ಯಾಕ್ ದೋಸ್ ಗೋಲ್ಡ್ಸ್. ನಾನು ಟ್ಯಾಕ್ಸ್ ಕಟ್ತೀನಿ ಅಂದರೆ ನೀವು ಗೋಲ್ಡ್ ವಾಪಸ್ ಕೊಡಬೇಕು. ವೆನ್ ದೇ ಆರ್ ಲಿವಿಂಗ್ ದಿ ಹೋಲ್ ಪ್ರಾಪರ್ಟಿ ಟು ದಿ ಸ್ಟೇಟ್, there is no loss to the state exchequer. So that is why they don't demand ಇದು ನಂದಲ್ಲ, in writing. ಹೌದು, ನಂದಲ್ಲ, ಇದು ನಂದಲ್ಲ ಅಷ್ಟೇ. ಈ ಗೋಲ್ಡ್ ನಂದಲ್ಲ. ನಿನಗಿದ್ಯಾ, ಗೌರ್ಮೆಂಟ್ ತಗೋ ಹಿಡ್ಕೋ. ನಂದಂತೂ ಅಲ್ಲ ಇದು, ನಂದಂತೂ ಅಲ್ಲ. ನೀನೇ ಬ್ಯಾಂಡೆಡ್ ಕಟ್ಕೊಂಡು ಬಂದಿದ್ದಲ್ಲಮ್ಮ ಇದನ್ನ ಬಾಡಿಗೆಲ್ಲ. ಇಟ್ಸ್ ಎ ಮ್ಯಾಟರ್ ಆಫ್ ಟ್ರಯಲ್. ಅದು ಕೋರ್ಟಲ್ಲಿ ಪ್ರೂವ್ ಆಗಬೇಕು. ಅಪರಾಧ ಬರೀ ಅಪರಾಧ ಅಷ್ಟೇ. ನೀವು ದೋಷಾರೋಪಣೆ ಪಟ್ಟಿಯನ್ನು ಹೊರಿಸಿ ನೀವು ಟ್ರಯಲಲ್ಲಿ ಪ್ರೂವ್ ಮಾಡಿ ಗಿಲ್ಟಿ ಆಗಲಿ, ನನಗೆ ಇನ್ನೊಂದು ಸೆಷನ್ ಕೋರ್ಟ್ ಇದೆ, ನಾನು ಅಪೀಲ್ ಹೋಗ್ತೀನಿ, ಇನ್ನೂ ಒಂದು ಹೈಕೋರ್ಟ್ ಇದೆ, ರಿವಿಷನ್ ಹೋಗ್ತೀನಿ, ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಇದೆ, ಓಕೆ ಹೋಗ್ತೀನಿ. ಸೊ ನನಗೆ ಆಪರ್ಚುನಿಟಿ ಇದೆ. ನೀವು ಪ್ರೂವ್ ಮಾಡಿಲ್ಲ ಅಂದರೆ ನಿಮಗೆ ಚಿನ್ನ ಸಿಗುತ್ತೆ. ಓಕೆ, ಪ್ರೂವ್ ಮಾಡಿದ್ರೆ ಬರೀ ನನಗೆ ಶಿಕ್ಷೆ ಸಿಗುತ್ತೆ ಅಷ್ಟೇ. ಓಕೆ, ಏನು 3 years ನನಗೆ ಒಳಗಡೆ ಕಳಿಸ್ತೀರಿ? ಓಕೆ, ಫೈನ್. ಓಕೆ, 4ನೇ ವರ್ಷ ವಾಪಸ್ ಬರ್ತೀನಿ, ಇನ್ನೊಂದು ಸಲ ದುಬೈಗೆ ಹೋಗ್ತೀನಿ. ಮನೆಯಲ್ಲಿ ಸಿಕ್ಕಂಥ ಚಿನ್ನದ ಕಥೆ ಏನು? ಮನೆಯಲ್ಲಿ ಚಿನ್ನ ಸಿಕ್ತು, ಹಣ ಸಿಕ್ಕಿಬಿಟ್ಟಿದೆ, ಜೊತೆಗೆ ವರ್ಷಕ್ಕೆ 40ಕ್ಕಿಂತ ಹೆಚ್ಚು ಬಾರಿ ಮಹಿಳೆ ವಿದೇಶ ಪ್ರವಾಸವನ್ನು ಮಾಡಿದ್ದಾಳೆ. ಸರಾಸರಿ ಲೆಕ್ಕ ಹಾಕೊಂಡಾಗ ಕೆಲವು ವಿಚಾರಗಳಲ್ಲಿ ಕೆಲವು ತಿಂಗಳು ಲೆಕ್ಕ ಹಾಕಿದ್ರೆ ವಾರದಲ್ಲಿ 2 ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ ಇವರು ಅಂತ. ಇದನ್ನ ಮಾಡ್ತೀರಿ? ಈ ಥರ ಪ್ರೋಟೋಕಾಲ್ ನಮ್ಗೆ ಇದರ ಅನುಮಾನ ಬರ್ತಾ ಇತ್ತು, ಮತ್ತೆ ವಿದೇಶ ಪ್ರವಾಸಕ್ಕೆ ಹೋಗೋದು ನಾವು ಗಮನಿಸ್ತಾ ಇದ್ವಿ, ಹಂಗೆ ನಾವು ಹೋಗಿ ಹಿಡ್ಕೊಂಡು ಬಂದಿದ್ದೀವಿ ಅಂತ. ಅಂದರೆ ಈ ಥರ ನೀವು ಪ್ರೋಟೋಕಾಲ್ ಕೊಟ್ಟರೆ ಒಬ್ಬ ವ್ಯಕ್ತಿಗೆ, ಓಕೆ, ನೀವು ಈ ಥರ ನೀವು ಚಿನ್ನವನ್ನು ತರಲಿಕ್ಕೆ ನೀವು AP ಸೆಕ್ಯೂರಿಟಿ ಕೊಟ್ಟರೆ ತಿಂಗಳಿಗೆ 30 ದಿನನೂ ಹೋಗ್ತಾರೆ. ಈ ಥರ ಪ್ರೋಟೋಕಾಲ್ ಆಗಿಬಿಟ್ರೆ ಹೌದು, ಇದೇ ಥರ ಹೋಗು 10 kg ಚಿನ್ನ ತಗೋ, ಆಚೆ ಬರ್ತಾ ಒಳ್ಳೆ ಬಿಸ್ನೆಸ್, ವಿತ್ ಸೆಕ್ಯೂರಿಟಿ. ಒಂದೊಂದು kg ಚಿನ್ನಕ್ಕೂ 7-8 ಲಕ್ಷ 10 ಲಕ್ಷದವರೆಗೂ ಲಾಭ ಇದೆ. ಹೌದು. ನೀವು 10% ಅಂತ ಅಂದರೆ ನೀವು ವಾಟ್ ಮ್ಯಾಕ್ಸಿಮಮ್ ಯು ಕ್ಯಾನ್ ಸೇವ್ ಓಕೆ ಫ್ರಮ್ ದಿ ಗೋಲ್ಡ್. ಎನಿವೇ ಯು ಹ್ಯಾವ್ ಟು ಪೇ ಮನಿ ಟು ದಿ ಗೋಲ್ಡ್ ದೇರ್. ಲೆಟ್ ಅಸ್ ಅಸ್ಯೂಮ್ 25%. ಓಕೆ, ಹಾರ್ಡ್ಲಿ ಫಾರ್ 1 crore you are saving 25 lakhs. ಎವ್ರಿ ಟೈಮ್ ಯು ಆರ್ ಸೇವಿಂಗ್ 25 lakhs. ಒಂದು ಟ್ರಾವೆಲ್ಗೆ? ಹೌದು, ಒಂದು ಟ್ರಾವೆಲ್ಗೆ. ಹಿಂಗೋಗಿ ದುಬೈಗೆ ಹೋಗಿ ಈ ಥರ ಬಂದು 25 ಲಕ್ಷ ಬಂತು ನನಗೆ ದುಡ್ಡು ಅಂತ. ಅದು ಇಲ್ಲಿ ಬಂದಾದ್ಮೇಲೆ ಕ್ವಾಲಿಟಿ ಚೇಂಜ್ ಆಗುತ್ತೆ ಓಕೆ, ಗೋಲ್ಡ್ದು. ಯಾಕಂದರೆ ನಿಮಗೆ ದುಬೈ ಕ್ವಾಲಿಟಿ ಬೇರೆ, ಇಲ್ಲಿದ್ದ ಕ್ವಾಲಿಟಿ ಬೇರೆ. ಹಾಗಾಗಿ ಯು ಕ್ಯಾನ್ ಸೇ 25 to 30 or 40% ಇಸ್ ದಿ ಪ್ರಾಫಿಟ್. ಓಕೆ, ಬಟ್ ನೀವು ಒಂದ್ಸಲ ಸಿಗಾಕೊಂಡ್ರೆ ಬಂದಿರತಕ್ಕಂಥ ಲಾಭ ಎಲ್ಲ ಹೋಯ್ತಲ್ಲ ಸರ್. ಕರೆಕ್ಟ್. ಬಿಕಾಸ್ ಯು ಹ್ಯಾವ್ ಟು ಪೇ ಮನಿ. ವಿತೌಟ್ ಪೇಯಿಂಗ್ ಮನಿ ಯು ಡೋಂಟ್ ಗೆಟ್ ದಿ ಗೋಲ್ಡ್. ಕರೆಕ್ಟ್. ಸೊ ಇಟ್ಸ್ ಆಲ್ ಗ್ಯಾಮ್ಲಿಂಗ್. ಕರೆಕ್ಟ್, ಇಟ್ಸ್ ಆಲ್ ಗ್ಯಾಮ್ಲಿಂಗ್. ಸೊ ನೀವು ರೇಸ್ ಕೋರ್ಸಿಗೆ ಹೋಗ್ಬಿಟ್ಟು ದುಡ್ಡೆಲ್ಲ ಖರ್ಚು ಮಾಡಿ ಅಯ್ಯೋ ನನ್ನ ದುಡ್ಡು ಹೋಯ್ತು ಅಂತ ಹೇಳೋಕ್ಕಾಗಲ್ಲ. ಹಂಗೆ ನೀನು ಅಪರಾಧ ಮಾಡಿ ಅಯ್ಯೋ ಸೀಸ್ ಮಾಡಿಬಿಟ್ಟು ನನ್ನ ಗೋಲ್ಡ್ ಹೋಯ್ತು ಅಂತ ಹೇಳೋಕ್ಕಾಗಲ್ಲ.
ಯಾಕಂದ್ರೆ ನಂದು ಅಂತ ಒಪ್ಕೊಂಡ್ರೆ ಸರ್ಕಾರ ಶಿಕ್ಷೆ ಕೊಡುತ್ತೆ, ನಂದಲ್ಲ ಅಂತಂದ್ರೆ ದುಡ್ಡು ಹೋಗುತ್ತೆ. ಡಿಫೆನ್ಸ್ಗೆ ಇರ್ತಕ್ಕಂಥದ್ದು ಏನಿಲ್ಲ ಅಂತ, ಡಿಫೆನ್ಸ್ ಲಾಯರ್ಗೆ ಏನಿದೆ ಇಲ್ಲಿ ಪಾಯಿಂಟು? ರನ್ಯ ಪರ ಯಾರೋ ವಾದ ಮಾಡ್ತಿರ್ತಾರಪ್ಪ, ಫಸ್ಟ್ ಅವ್ರು ಕೇಳ್ತಿರೋದು ಬೇಲು, ವೆರಿ ಫಸ್ಟ್ ಅವ್ರು ಕೇಳ್ತಿರೋದೆ ಅದು. ಆಮೇಲೆ ಸ್ವಾಮಿ ಅವ್ರು ತಂದಿದ್ದಾರೋ ಇಲ್ಲೋ ಆಮೇಲೆ ಮಾತಾಡೋಣ. ಇಲ್ಲಿ ಪ್ರೊಸೀಜರ್ ಇವರು ಲ್ಯಾಪ್ಸ್ ಆಗಿದೆ, ನೀವು ಬೇಲ್ ಕೊಡಿ ಅಂತ ಕೇಳ್ತಾರೆ. ಏನಿದೆ ಅವ್ರಿಗೆ ಅಂತ ಇವಾಗ ಈ ಸ್ಟೇಜು ಈ ಪ್ರೊಸೀಜರ್ ಲ್ಯಾಪ್ಸಲ್ಲಿ ನಾನು ಹೇಳ್ತೀನಿ, ಹಲವಾರು ಪ್ರಕರಣನ ಕ್ವಾಶ್ ಮಾಡಿದ್ದಾರೆ ಹೈಕೋರ್ಟ್. ಒಂದು ಸೈಬರ್ ಕ್ರೈಮ್ ಅಪರಾಧಿಗಳು, ಇಂಟರ್ನ್ಯಾಷನಲ್ ಫ್ರಾಡ್ಸ್, ಬೆಂಗಳೂರಲ್ಲಿ CCB ಪೊಲೀಸರು ಅರೆಸ್ಟ್ ಮಾಡಿದರು, ಸೈಬರ್ ಕ್ರೈಮ್ ಅವರು. ಅವರಿಂದ ಹಲವಾರು ವಸ್ತುಗಳನ್ನು ಇನ್ಕ್ಲೂಡಿಂಗ್ ಒಂದು ಫ್ಲ್ಯಾಟ್ ಅಪಾರ್ಟ್ಮೆಂಟ್ ಇರ್ಬೋದು, ಅವರೆಲ್ಲ ಆ ಫ್ರಾಡ್ ದುಡ್ಡಿಂದನೇ ಅದು ಪರ್ಚೇಸ್ ಮಾಡಿದರು. ನಿಮಗೆ ಹಲವಾರು ಲ್ಯಾಪ್ಟಾಪ್ಗಳು ಇರ್ಬೋದು, ಆ್ಯಪಲ್ದು ಐಫೋನ್ಗಳು ಇರ್ಬೋದು, ಎಲ್ಲ ಥರ ಸೀಸ್ ಮಾಡಿದರು. ಅದು ಆ ಲೇಡಿ ಅರೆಸ್ಟ್ ಮಾಡಿದ್ದು ಈವ್ನಿಂಗ್ ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ಹೈಕೋರ್ಟ್ ಆ ಕೇಸ್ನೇ ಕ್ವಾಶ್ ಮಾಡುತ್ತೆ. ಸೂರ್ಯ ಮುಳುಗೋಗಿದ್ದಾಗ ಅಂತ. ಹೌದು, ಸೂರ್ಯ ಮುಳುಗಿದ್ಮೇಲೆ ಹೆಂಗಮ್ಮ ಅರೆಸ್ಟ್ ಮಾಡಿದೆ? ಹೌದು. ಓಹೋ, ಓಕೆ. ಅರೆಸ್ಟ್ ಆದಮೇಲೆ FIR ಮಾಡ್ತಾರೆ ಕರ್ಕೊಂಡೋಗಿ. ಅವರಿಗೆ ಇನ್ಫಾರ್ಮೇಷನ್ ಬಂತು, ಹಾಗಾಗಿ ಹೋಗ್ಬಿಟ್ಟು ಅರೆಸ್ಟ್ ಮಾಡಿದ್ವಿ, ಆಮೇಲೆ ಹೋಗ್ಬಿಟ್ಟು ಈ ಥರ ಎಲ್ಲ ಸೀಸ್ ಮಾಡಿದ್ವಿ, FIR ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು. ಕರೆಕ್ಟ್. ನಿನ್ನ ಅರೆಸ್ಟೇ ಇಲ್ಲೀಗಲ್ ಆಗಿರ್ಬೇಕಾರೆ ಸಬ್ಸಿಕ್ವೆಂಟ್ ಆ್ಯಕ್ಟ್ ಏನು FIR ರಿಜಿಸ್ಟ್ರೇಷನ್ ಇದೆಯಲ್ಲ, ಅದು ಕೂಡ ಕ್ವಾಶ್ ಆಗಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಹೈಕೋರ್ಟ್ ಕ್ವಾಶ್ ಮಾಡುತ್ತೆ. ಅದರ ಅರ್ಥ ಅವ್ರ ಅಪರಾಧ ಮಾಡಿಲ್ಲ ಅಂತ ಅರ್ಥ ಅಲ್ಲ. ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ, ಒಬ್ಬ ತನಿಖಾಧಿಕಾರಿಯ ತಪ್ಪಿನಿಂದ ಆರೋಪಿತರಿಗೆ ಇಂಡೈರೆಕ್ಟ್ ಆಗಿ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಇವಾಗ ಇವ್ರು ಕೇಳ್ತಿರೋದು ಬರೀ ಹೆಲ್ಪ್, ಬರೀ ಬೇಲಿಗೋಸ್ಕರ. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಗ್ರೌಂಡ್ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಅಷ್ಟೇ. ಸರ್, ಇವತ್ತು ಕಂಡು ಬಂದಿರೋ ವಾದದ ಪ್ರಕಾರ ನಾನು ಮಾತಾಡ್ಬಿಡ್ತೀನಿ ಇಲ್ಲಿ. ಸಾಯಂಕಾಲ 6:30ರಿಂದ ಮಧ್ಯರಾತ್ರಿ 1:15ವರೆಗೂ ಎಲ್ಲ ಪ್ರಕ್ರಿಯೆ ನಡೆಸಲಾಗಿದೆ. ಮಾರ್ಚ್ 4ರಂದು ಸಂಜೆ 4:30ರವರೆಗೆ ವಿಚಾರಣೆ ಮಾಡಲಾಗಿದೆ. ಆಕೆಯ ಭಾಗಿತ್ವದ ಬಗ್ಗೆ ಖಚಿತಪಡಿಸಿಕೊಂಡು ಬಂಧಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇಷ್ಟು ಪಾಯಿಂಟಲ್ಲಿ ಸಂಜೆ 6:30 ಅನ್ನೋದು ಇಲ್ಲಿ ಏನು ಅಂತ? ಸರ್, ಅದೇ ಸನ್ಸೆಟ್ ಆ್ಯಂಡ್ ಸನ್ರೈಸ್ ನಮ್ಮಲ್ಲಿ ಏನಂತ ಹೇಳಿದ್ರೆ 6 PM ಅಂತ ಹೇಳ್ಬಿಟ್ಟು ಜನರಲಿ. ಓಕೆ. ಯಾರು ಇವತ್ತು ಎಷ್ಟು ಗಂಟೆಗೆ ಸೂರ್ಯ ಮುಳುಗ್ದ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕ್ಬಿಟ್ಟು ಬರೋಕ್ಕಾಗಲ್ಲ. ಕರೆಕ್ಟು. ಅದಕ್ಕೆ ಒಂದು ಟೈಮಿಂಗ್ಸ್ ಅಂತ 6 ಗಂಟೆ. ಹಾಂ, 6 PM, ಬಿಫೋರ್ 6 AM. ಓಕೆ. ಇದು ಅದು ಇಲ್ಲಿ 6:30 ಮಧ್ಯರಾತ್ರಿ 1:15ವರೆಗೂ ಪ್ರಕ್ರಿಯೆ ನಡೆಸಿದ್ವಿ ನಾವು ಅಂತ. ಡೆಫಿನೆಟ್ಲಿ ಶಿ ಇಸ್ ಬಿನ್ ಅರೆಸ್ಟೆಡ್ ಆಫ್ಟರ್ ಸನ್ಸೆಟ್. ಆಫ್ಟರ್ ಸನ್ಸೆಟ್. ಇದ್ರ ಪ್ರಕಾರ, ಈ ಟೈಮ್ ಪ್ರಕಾರ, ಇವತ್ತಿನ ವಾದದ ಪ್ರಕಾರ ಹೋಗ್ಬಿಟ್ರು. ಹೌದು, DRA ವಾದ ಮಾಡಿರೋದು ಇದು. ಅದನ್ನೇ ನಾನು ಹೇಳ್ತೇನೆ. ಅರೆಸ್ಟ್ ಅಂತ ಹೇಳಿದ್ರೆ ನೀವು ಕೈ ಹಿಡಿದು ಬಂಧಿಸಲೇಬೇಕಾಗಿಲ್ಲ, ಆಯ್ತಾ? ಒಂದು ಅವರಾಗೆ ಸರೆಂಡರ್ ಆಗಬೇಕಾಗಿಲ್ಲ. ನೀನು ಒಬ್ಬ ವ್ಯಕ್ತಿಯನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿದ್ರೆ ಅದು ಬಂಧನ ಅಂತ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ಮಾಡಿರ್ತಕ್ಕಂಥ ಕೆಲಸ ಇದು ಬಂಧನನೇ, ಅದು ಪೋಸ್ಟ್ ಸನ್ಸೆಟ್ಟು. ಹಾಗಾಗಿ ನೀವು ಈ ನಿಯಮವನ್ನು ನೀವು ಗಾಳಿಗೆ ತೂರಿದಿರಿ. ಹಾಗಾಗಿ ನಮ್ಮ ಕಕ್ಷಿದಾರರು ಬೇಲಿಗಾರರು ಅಂತ ಹೇಳ್ಬಿಟ್ಟು ಅವ್ರ ವಾದ. ಬೇಲೊಂದಾಗುತ್ತೆ. ಚಿನ್ನದ ಕತೆ ಸರ್ಕಾರದ ವರ್ಷದಲ್ಲಿರುತ್ತೆ. ಸರ್ಕಾರದ ಸ್ವತ್ತು ಸ್ವಾಮಿ ಇವಾಗ ಅದು ಸರ್ಕಾರದ ಸ್ವತ್ತು ಎಲ್ಲಿವರೆಗೂ ಈ ಆರೋಪಿತೆ ಅದು ಅಂದರೆ ಕಾನೂನುಬದ್ಧವಾಗಿ ನಾನು ತಂದೀನಿ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡೋವರೆಗೂ ಅದು ಸರ್ಕಾರದ ಸ್ವತ್ತೆ. ಓಕೆ. ಯಾರು ಕೂಡ ಒಪ್ಕೊಳ್ಳಲ್ಲ ಇದನ್ನ. ಯಾರು ನಂದು ಚಿನ್ನ ಅಂತಂತೂ ಯಾರು ಒಪ್ಕೊಳ್ಳಲ್ಲ. ಓಕೆ. ನಂದು ಅಲ್ವೇ ಅಲ್ಲ ಅಂತಾನೆ ಕಡೆಯವರೆಗೂ ವಾದ. ಹೌದು. ನೀವು ಇದುವರೆಗೂ ಯಾರ್ಯಾರು ಚಿನ್ನ ಸ್ಮಗ್ಲಿಂಗ್ ಆಗಿದೆ ಸಿಗಾಕೊಂಡಿದ್ದಾರೆ, ಚಿನ್ನ ಅಲ್ಲ ಮಾದಕ ವಸ್ತು ಆಗಲಿ ಏನಾದರೂ ಆಗಲಿ ನಂದಲ್ಲ ಅಂತ ನಂದಲ್ಲ ಅಷ್ಟೇ. ನನ್ನ ಮೇಲೆ ಈ ಥರ ಆರೋಪ ಮಾಡ್ತಾ ಇದ್ದಾರೆ ಇವರು. ಹೌದು. ಮಾದಕ ವಸ್ತು ಅಂತಂದರೆ ಅದು ಸೇಮ್ ನಿಮಗೆ ಅದು ಬೇರೆಯವ್ರಿಗೆ ಇಲ್ಲಿ ಇಲ್ಲಿಗಲ್ ಆಗಿ ಬಿಸ್ನೆಸ್ ಮಾಡ್ತಾರೆ, ಇದನ್ನು ಈ ಥರ ಚಿನ್ನ ತಂದು ಲೀಗಲ್ ಕಡೆಗೆ ಮಾರ್ತಾರೆ. ಓಕೆ. ಮಾದಕ ವಸ್ತು ನಮ್ಮದು ಅಲ್ಲ ಅಂತ ಹೇಳ್ತಾರೆ. ಬೇರೆ ಯಾವುದೇ ರೀತಿ ಕಳ್ತನ ಮಾಡಿರೋದು ನಾನು ಕಳ್ತನ ಮಾಡಿಲ್ಲ ಅಂತ ಹೇಳ್ತಾರೆ. ನೀವು ಚಿನ್ನವನ್ನು ಇಲ್ಲಿಗಲ್ ತಂದರೆ ಅದು ನಂದಲ್ಲ ಅಂತ ಹೇಳ್ತಾರೆ. ವಾಹನವನ್ನು ಕತ್ಕೊಬಂದರೆ ನಾನು ಕದ್ದಿಲ್ಲ ಅಂತಲೇ ಹೇಳ್ತಾರೆ. ಯಾವ ಅಪರಾಧಿ ಕೂಡ ನಾನು ಅಪರಾಧ ಮಾಡಿದೆ ಅಂತ ಬಿಟ್ಟು ಹೇಳಿಕ್ಕೆ ಚಾನ್ಸೇ ಇಲ್ಲ. ಓಕೆ. ಹೇಳಿದ್ರು ಆ ಐಟಮ್ ವಾಪಸ್ ಕೊಡಲ್ಲ ಅವರಿಗೆ. ಒಂದಷ್ಟು ಪ್ರಭಾವಿಗಳು, ಒಂದು ನಟಿ ಯಾರದೋ ಲಿಂಕ್ ಇದೆಯಂತೆ, ಪ್ರೋಟೋಕಾಲ್ ಬಳಸ್ಕೊಂಡ್ರಂತೆ, ಪ್ರೋಟೋಕಾಲ್ ಉಲ್ಲಂಘನೆಗಳು, ಅದಕ್ಕೇನು ಪನಿಷ್ಮೆಂಟ್ ಇಲ್ವಾ ಸರ್? ಅಲ್ಲಿರ್ತಕ್ಕಂಥ ಅಧಿಕಾರಿಯನ್ನು ಅಲ್ಲಿನ ಮೇಲಾಧಿಕಾರಿಗಳು ಶೋಕಾಸ್ ನೋಟಿಸ್ ಕೊಟ್ಬಿಟ್ಟು ಓಕೆ, ಸೊ ಅವ್ರನ್ನ ಕೆಲಸದಿಂದ ಸಸ್ಪೆಂಡ್ ಮಾಡ್ಬೋದು ಅಥವಾ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನ ಕಂಡಕ್ಟ್ ಮಾಡ್ಬೋದು. ರನ್ಯರ ಸಸ್ಪೆಂಡ್ ಮಾಡೋಕ್ಕೆ ರನ್ಯರ ಯಾವುದು ಹುದ್ದೆಲೇ ಇಲ್ಲ. ಹೌದು, ಹುದ್ದೆಲಿಲ್ಲ. ಓಕೆ, ಫೈನ್.
ಫೈನ್, ಥ್ಯಾಂಕ್ ಯು ದಿಲೀಪ್ ಕುಮಾರ್ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ನೋಡೋಣ, ಈ ಕೇಸ್ ಪ್ರಕಾರ ಹೋದಾಗ ಮೊದಲಿಗೆ ಚಿನ್ನ ರನ್ಯಾರಾವ್ಗೆ ಸೇರಿದ್ದು ಅಂತ ಪ್ರೂವ್ ಮಾಡುವುದು DRIಗೆ ಬಿಟ್ಟಂಥ ವಿಚಾರ. ಎಷ್ಟರ ಮಟ್ಟಿಗೆ ಅವ್ರು ಪ್ರೂವ್ ಮಾಡ್ತಾರೆ ಅಂಥೇಳಿ ಅಷ್ಟರ ಮಟ್ಟಿಗೆ ಕೇಸ್ನ ತೀವ್ರತೆ ಇರುತ್ತೆ. ಇನ್ನು ಮಹಿಳೆಯನ್ನು ಬಂಧನ ಮಾಡ್ತಕ್ಕಂಥ ವಿಚಾರ ಸೂರ್ಯೋದಯದ ನಂತರ ಸೂರ್ಯಾಸ್ತಮಾನದ ಒಳಗಡೆ ಅರೆಸ್ಟ್ ಮಾಡಬಹುದು ಅಂತ ಇದೆ. ಇಲ್ಲೇನೋ 6:30 ಅಂತ ಹೇಳ್ತಾ ಇದ್ದಾರೆ. ವೆಯ್ಟ್ ಮಾಡಬೇಕಾಗತ್ತೆ ಎಕ್ಸಾಕ್ಟಾಗಿ ದಾಖಲೆಗಳಲ್ಲಿ ಏನಂತ ತೋರಿಸಿದ್ದಾರೆ ಅಂತ ಹೇಳಿ. ನೋಡೋಣ ಈ ಕೇಸ್ ಏನಾಗುತ್ತೆ ಅಂತ ಹೇಳ್ತಾ ಈ ಚರ್ಚೆ ಮುಗಿಸ್ತಾ ಇದ್ದೀನಿ.